ಗುರುಬಂಧು ಹಾಗೂ ಎಲ್ಲರಿಗೂ ನನ್ನ ವಂದನೆಗಳನ್ನು ಸುಖ ಸ್ವರೂಪ ಇದುವರೆಗೂ ಸಂಘದ ಮಾಹಿತಿಯ ಉತ್ತರದ ಅರಿವು ನಡೆಯುವನೇ ಬಲ್ಲವ. ಸಂಘದೊಳಗೆ ಬಂದ್ಮೇಲೆ ಉತ್ತಮ ಸಂಘದೊಳಗೆ ಬಂದ್ಮೇಲೆ ಆ ಉತ್ತಮ ವಿಚಾರಗಳನ್ನು ಕೇಳಿ ಅವನು ಅರ್ದು ಆಚರಣೆ ತರೋ ಬಲ್ಲವ ಜಾನ. ಹಿಂಗೆ ಸಂಘಗಳು ಸಾಕಷ್ಟು ಅದಾವ. ಆ ಸಂಘ ಈ ಸಂಘದ ಉತ್ತಮ ಸಂಘದೊಳಗೆ ಬಂದ್ಮೇಲೆ ಕೇಳಿದ ಉತ್ತರದ ಇಂಗಿತ ಅರ್ಥ ನಡೆಯುವುದಿಲ್ಲ. ಆ ಸಂಘದೊಳಗೆ ಕೇಳಿದಂತ ಇತರ ಸಂಘದೊಳಗೆ ಕೇಳಿದಂತವನ್ನ ಲಘುನ ಆಚರಣೆ ಹೌದಲ್ಲ. ದುರ್ಜನರ ಸಂಘದೊಳಗೆ ಏನ್ ಕೇಳ್ತೇವಲ್ಲ ಅವ ಸಟ್ಟನ ಹಿಡ್ಕೊಂಡ್ಬಿಡ್ತೇವ, ಅವನ್ ಲಘುನ ಆಚರಣೆ ತರ್ತೇವ. ಅದ ಅವಶ್ಯ ಇಲ್ಲ. ಅದನ್ನ ಆಚರಣೆ ತರೋದ್ರಿಂದ ನಾವು ನೆಮ್ಮದಿ ಹಾಳಾಗ್ತೈತಿ. ಅದಕ್ಕೆ ಅವ್ರು ಹೇಳಿದ್ರೆ ಉತ್ತಮರ ಸಂಘದೊಳಗೆ ಬಂದ ಮೇಲೆ ಇದನ್ನ ಇಲ್ಲಿ ಕೇಳಿದಂತ ಉತ್ತರದ ಇಂಗಿತವನ್ನು ಅರದು ಆಚರಣೆ ತರೋ ಅವ್ರಿಗೆ ಬಲ್ಲವರು ಅಂತಾರ. ಹೌದು, ಅವನ ಆಚರಣೆ ತಂದು ಬಲ್ಲವರು ಅನ್ಸೋಣ ಅಂತೇವ. ದುಷ್ಟ ಜನರು ಕೂಡ ಆಡಿದ ಆ ವಿಚಾರಗಳನ್ನ ಆಚರಣೆ ತಂದು ಬಲ್ಲವರು ಅಂತ ಹೇಳಿಸೋಣಕ ಸಾಕಷ್ಟು ಪ್ರಯತ್ನ ಮಾಡ್ತೇವೆ, ಹೊಗಳಿಸೋಣಕ್ ಅದರಿಂದ ಲಾಭ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರೆ ದುರಿತದೊಳಗೆ ಅದಕ್ಕೆ ಯಾವುದು ನಿಂದೆ ನಿಂದೆ ಮಾಡಬಾರ್ದು, ಇನ್ನೊಬ್ಬರನ್ನ ಹಿಂಸಿಸಬಾರ್ದು, ವೃತ ಅನ್ಯತಾ ಈ ವಿಷಯಾದಿಗಳ ಚಿಂತೆಯನ್ನ ಮಾಡಬಾರ್ದು. ಹೌದಲ್ಲ, ಜೀವನ ನಡೆಸಿದ ಮರಣ ಯಾವುದು ಚಿಂತೆ. ಯಾವುದನ್ನ ಚಿಂತೆ ಮಾಡಿದೆವು ನಾವು ಕೆಟ್ಟ ಹೋಗುದನ್ನ ಕೆಡಬಾರದು, ಅದನ್ನ ಬಹಳ ದಿನ ಉಳಿಸ್ಕೋಬೇಕು ಅನ್ನೋ ಸಲುವಾಗಿ ಚಿಂತೆ ಮಾಡಿದೆವು. ಹೌದು, ಈ ಶರೀರ ಎಷ್ಟು ದಿನ ಇಟ್ಟರೆ ಏನ ಕೆಟ್ಟ ಹೋಗುದೇ ಇದೆ. ಹಂಗೆ ವಿಷಾದಿಗಳು ಎಷ್ಟು ದಿನ ಇಟ್ಟರೆ ನಾವು ಕೆಟ್ಟ ಹೋಗುತ್ತವ. ಅವನು ಬಹಳ ದಿನ ಇಳಿಸ್ಕೋಬೇಕು, ಬಹಳ ದಿನ ಇಟ್ಕೋಬೇಕು, ಅದರಿಂದ ಸುಖ ಹೊಂದಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಬೇಕು. ಎಷ್ಟು ದಿನ ಅವನು ಬಳಕೆ ಮಾಡಿಕೊಂಡ್ರೆ ಎಷ್ಟು ಸುಖ ಹೊಂದೇವು. ಈ ಜನ್ಮ ಅಲ್ಲ, ಹಿಂದ ಅನೇಕ ಜನ್ಮದೊಳಗೆ ಅದ ವಿಷಯದ ಕೂಡ ಒಡನಾಟ ಮಾಡ್ಕೊಂಡು ಬಂದೆವು, ಅವರ ವಿಷಯಗಳನ್ನ ಬಳಕೆ ಮಾಡ್ಕೊಂತ ಬಂದೆವು. ಅಲ್ಲೇ ಸುಖ ಹೊಂದಿ ಬಿಡುವುದಿರ್ತದೆ. ಮಾತು ಈ ಜನ್ಮಕ್ಕೆ ಯಾಕೆ ಬರಬೇಕಿತ್ತು? ಅದಕ್ಕೆ ಆ ವಿಷಯದ ಚಿಂತೆ ಮಾಡಿದ್ರ ಆ ವಿಷಯಗಳೆಲ್ಲ ವಿಷ ಸಮಾನದವು. ಆ ವಿಷಯಗಳನ್ನ ಚಿಂತೆ ಮಾಡಿ ಈ ಶರೀರವನ್ನ ಹಾನಿ ಮಾಡೋದು ಕೂಡ ಅದ್ರ ಬದ್ಲಿ ಉತ್ತಮದ ಸಂಘದೊಳಗೆ ಕೇಳಿದಂತ ವಿಚಾರಗಳನ್ನ ಚಿಂತನೆ ಮಾಡುವುದು, ಅವನ್ನ ನಿನ್ನೊಳಗೆ ಅರಿದು ಆಚರಣೆ ತಗೊಂಡ ಅವಾಗ ನೀ ಏನಂದಿ ಅನ್ನೋದಕ್ಕೆ ಖಾತ್ರಿ ಆಗಿದೆ. ನಾವು ಅದನ್ನ ಮಾಡೋದಿಲ್ಲ. ಶ್ರವಣ ಸತ್ಯದ ಕುರಿತಾದಂತ ಶ್ರವಣ, ನನ್ನ ಕುರಿತಾದಂತ ಶ್ರವಣ ಮಾಡೋದಿಲ್ಲ. ಕಥೆ, ಕಾದಂಬರಿ, ಪುರಾಣ ಇವನು ಕೇಳಿ ಸಂತೋಷ ಹೊಂದಬೇಕು ಅಂತ ಸಾಕಷ್ಟು ನಮ್ಮನೆ ರಂಜನಾತ್ಮಕ ಜಗತ್ತಿನೊಳಗೆ ರಂಜನೆಯೊಳಗೆ ತೊಡಗಿ ಸುಖ ಹೊಂದಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತೇವೆ. ಅದರಿಂದ ಸುಖ ಹೊಂದೇವೆ ಎಷ್ಟು? ಅದ ನನ್ನ ಕುರಿತಾದಂತ ಈ ವಿಷಯದ ಅಪಪ್ರಿಯನ್ನ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ಮಾಡ್ಕೊಂಡು ಬಿಟ್ಟು ನಾನು ಯಾರದೇನೆ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ತಾ ಹೋದಾಗ ನಾನು ಸುಖ ಸ್ವರೂಪನಾದೇನು ಖಾತ್ರಿ ಆಗುತ್ತೆ. ಅಲ್ಲಿ ಆ ಸುಖದೊಳಗೆ ಬೆರೆತಂದ್ರೆ
ಯಾವುದರ ಇದೇ ಇಲ್ಲ, ಪರವಿನ ಇಲ್ಲ. ಹೌದಲ್ಲ? ನಿದ್ರೆ ಒಳಗೆ ಏನಿಲ್ಲ, ಎಲ್ಲಾ ದುಃಖ ಅಂತ ಕೈ ಬಿಟ್ಟು ಹೋಗಿರ್ತೇವು, ಆರಾಮ್ ಇರ್ತೇವೆ. ಯಾರ ಬಂದು ಎಬ್ಸಿದ್ರಂದ್ರ ಯಾಕೆ ಎಬ್ಸಿದ್ವು ಮಾರಾಯ, ಒಳ್ಳೆ ನಿದ್ದೆ ಮಾಡಾಕತ್ತಿದ್ದೆ, ಒಳ್ಳೆ ನಿದ್ದೆ ಹತ್ತಿತ್ತು, ನನಗೆ ನಿದ್ದೆ ಸುಖವನ್ನು ಅನುಭವಿಸಾಕತ್ತಿದ್ದೆ, ಯಾಕೆ ಎಬ್ಸಿದ್ವಿ ಮಾರಾಯ. ಹಂಗ ನಮ್ಗ ಈ ತೋರಿಕೆ ಜಗತ್ತಿನಲ್ಲಿ ಈ ವಿಷಯದ ಅಪವ್ಯನ್ನು ಬಿಟ್ಟು ಈ ಎಂದಿರ್ಪಿನವನು ನಾನು ನಿಜ ಸುಖದಲ್ಲಿ ಈ ಬಹುದೊಂದುಗಳನ್ನೆಲ್ಲ ಅರಿದುಳಿದು ಅನ್ನುವಂತ ಹೊಟಬೇನೆ ಹತ್ತಬೇಕು. ಆ ಹೊಟಬೇನೆ ಹತ್ತುವಂತ ವಿವೇಕವನ್ನು ಜಾಗೃತ ಮಾಡುವುದು ಯಾವುದು ಅಂದ್ರೆ ಉತ್ತಮರ ಸಂಘ. ಅದಕ್ಕೆ ಅವರು ಹೇಳಿದ್ರು, ಮತಿಗೆ ಮಂಗಳ ಇರುವುದು ಯಾವುದು? ಉತ್ತಮರ ಸಂಘ. ಉತ್ತಮರ ಸಂಘದೊಳಗ ಒಡನಾಡಿದಾಗ ಉತ್ತಮ ವಿಚಾರಗಳೇನು ಬರ್ತಾವಲ್ಲ, ಆ ಉತ್ತಮ ವಿಚಾರಗಳನ್ನ ನಾನು ಅರ್ಧ ನೆಡಲೆಂದ್ರೆ ಅವಾಗ ಬಲ್ಲವಾಗ್ತೇನೆ. ಆ ಬಲ್ಲವ ಆಗ್ಬೇಕಾಯ್ತಿ, ನಾವು ಜಾನ ಆಗ್ಬೇಕಾಯ್ತಿ. ನಾವು ವಿಷಯವನ್ನು ಬೆನ್ನ ಹತ್ಕೊಂಡು ಕ್ವಾನರಾಗಿ ಹೋಗ, ಆ ಕ್ವಾನ ಆಗೋದು ಬೇಡಪ್ಪ, ಬಲ್ಲವರಾಗಲಿ ಅಂತ ಅವ್ರು ಹೇಳ್ತಾರೆ. ಸಾಕಷ್ಟು ಅವ್ನು ನೋಡ್ಕೊಂತ ಬಂದಿರಿ, ಕಂಡು ಕೇಳಿ ಮತ್ತೆ ಮೋಹಿ ಬರೇ ಬಲ್ಲವರು. ಬಲ್ಲವ್ರು ಯಾಕೆ ಮೋಹಕ್ಕೊಳಗಾಕ? ಸಾಕಷ್ಟು ನಮ್ಮನೆ ಕೇಳ್ತೀರಿ, ನೋಡ್ತೀರಿ, ನೋಡಿನೂ ಮತ್ತ ಅವರ ವಿಷಯದೊಳಗೆ ಆ ವಿಷಯನ ಸುಖ ಕೊಡ್ತಾವು ಅಂತ ಅದ್ರೊಳಗೆ ಕಾಲವನ್ನು ಕಳಿತೀರಲ್ಲಪ್ಪ. ಬಲ್ಲವರಾಗಲಿ, ಇನ್ನಾದ್ರೂ ಬಲ್ಲವರಾಗಲಿ. ಇದಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಯ್ತು, ಬಲ್ಲವಾಗ ಪ್ರಯತ್ನ ಮಾಡ್ಬೇಕು. ಈ ಮನುಷ್ಯ ಜನ್ಮ ಹಂಗ ವೃತ ಸಮಯವನ್ನು ಕಳೆದ ಹೋಗಾಕ್ ಬಂದಿಲ್ಲ. ತಿರುಗಿ ನೋಡ್ಕೊಳ್ಳುವಂತ ವಿವೇಕ ಐತಿ. ಯಾವ ವಿಷಯವನ್ನು ಬಳಕೆ ಮಾಡಿದ ನಾ ಎಷ್ಟು ಸುಖದಿಂದ ಅದೀನಿ, ಎಷ್ಟು ನನಗದರ ದುಃಖ ಆಯ್ತು ಅನ್ನೋದನ್ನ ತಿರುಗಿ ಹಿಂದೆ ನೋಡ್ಕೊಂಡಾಗ ಬೆಳೀತೈತಿ. ಅದಕ್ಕೆ ಅಂತ ವಿವೇಕ ಐತಿ, ಅದನ್ನ ಬಳಕೆ ಮಾಡ್ಕೊಳಕ್ತಾ ಇಲ್ಲ. ಹೌದಲ್ರಿ? ಯಾರು ಬಳಕೆ ಮಾಡ್ಕೊಳಕ್ತಾ ಇರಲ್ಲ. ಹಂಗೆ ಮಾರನೇ ದಿನ ಮುಂಜಾನೆ ಅದ ಕೂಡ ಯಾವ ವಿಷಯ ಇರ್ತಾಗಲ್ಲ ಅಂತ ಆ ವಿಷಯನ ಶುದ್ಧ ಮಾಡಬೇಕು, ಆ ವಿಷಯಗಳೆಲ್ಲ ವಿಷಮಾದಂತ ಖಾತ್ರಿ ಮಾಡ್ಕೊಳಕ್ತಾ ಇರಲ್ಲ. ಆ ವಿಷಯಗಳ ನನ್ನ ಸಮ ಮಾಡಾಕ ಹೊಂಟೇವ ನಾವು. ಜಗತ್ತನ್ನ ತಿದ್ದಬೇಕು, ಜಗತ್ತಿನೊಳಗೆ ಸೀದಾ ಮಾಡಬೇಕು ಅಂತ ನಾವು ಹೊಂಟೇವ ನಾವು. ಅದು ಎಂದೂ ಸೀದಾ ಆಗುವುದಿಲ್ಲ, ಅದು ವಿಷಮ ಇದ್ದದ. ವಿಷಮ ಇದ್ದಿದ್ದನ್ನ ಸಮ ಮಾಡಕ್ ಬರೋದಿಲ್ಲ. ನಮ್ಮ ಶರೀರವನ್ನ ನಾವು ನೋಡ್ಕೊಂಡೀವಿ ಅಂದ್ರೆ ಖಾತ್ರಿ ಆಗಿರ್ತದ. ಇದ್ರೊಳಗೆ ಯಾವುದೂ ಸಮ ಇಲ್ಲ. ಸಮ ಇದ್ರೆ ಈ ಶರೀರ ಬದುಕುದಿಲ್ಲ. ಈ ಶರೀರ ಬಹಳ ದಿನ ಇರ್ತದೆ, ಸಮ ಆಗೋದಿಲ್ಲ. ಇವ್ರು ಏರುಪೇರು ಅದಾವ ಇದ್ರೊಳಗೆ ಸಾಕಷ್ಟು. ನಮ್ಗೆ ಒಂದು ಪಾರ್ಟ್ ಎಡಕಿನ ಬಾಜು ಇದ್ದಿದ್ದು ಬಲಕಿನ ಬಾಜು ಇಲ್ಲ, ಬಲಕಿನ ಬಾಜು ಇದ್ದಿದ್ದು ಎಡಕಿನ ಬಾಜು. ಎಡಗೈ ಇರುತ್ತೆ ಬಲಗೈ ಇಲ್ಲ, ಬಲಗೈ ಇರುತ್ತೆ ಎಡಗೈ ಇಲ್ಲ. ಈ ವಿರುದ್ಧದವರು ಈ ಅದಕ್ಕೆ ಅವರು ವಿಷಮ ಐತಿ, ಇದು ತೋರಿಕೆ ವಿಷಮ ಐತಿ. ವಿಷಮ ಸಮ ಎಂದು ಆಗ್ಲಾರ್ದು, ಸಮ ನೀನದಿ ಅದಕ್ಕೆ ಆಧಾರ. ಅದನ್ನು ತಿಳ್ಕೊ. ಸಮ ನೀನದಿ ಅನ್ನೋದನ್ನ ಅನುಭವದಿಂದ ಕಂಡುಕೋ ನೀನು. ಅದನ್ನ ಇಂದ್ರಿಯಗಳ ಮುಖಾಂತರ ನೋಡ್ಬೇಡ. ಇಂದ್ರಿಯಗಳ ಮುಖಾಂತರ ಏನ್ ತೋರಿದ್ದ ಇದ್ದವ ಅದೆಲ್ಲ ವಿಷಮ ಐತಿ. ಆ ವಿಷಮವನ್ನ ಬೆನ್ನ ಹತ್ತಿ ಹೋಗ್ಬೇಡ ನೀನು. ಅದಕ್ಕೆ ಅನುಭವದಿಂದ ನೋಡ್ಕೊ. ನೀನು ಸಮಾಧಿ ಎಂದೂ ವಿಕಾರ ಆಗಿಲ್ಲ. ಈಗ ಹಿಂದ ಮುಂದೆ ಎಲ್ಲೆಂದೂ ನೀನು ನೀನೇ ಆಗಿದ್ದಿ, ಬದಲಾವಣೆ ಆಗಿಲ್ಲ ನೀನು. ಅದು ನಿನ್ನ ನಿಜ ಸ್ಥಿತಿ. ಅದನ್ನು ತಿಳ್ಕೊ ಅಂತ ಅನುಭವಗಳಿಗೆ ಎಚ್ಚರಿಕೆ ಕೊಡ್ತಾರ. ಅದನ್ನ ನಾವು ಆ ಎಚ್ಚರಿಕೆಯನ್ನ ಒಬ್ರು ಪರಿಪಾಲನೆ ಮಾಡ್ತಾರೆ. ಮತ್ತ ತೋರಿಕೆ ಅನ್ನೋ ಹೇಳಿದ್ರಲ್ಲ, ಮತ್ತ ತೋರಿಕೆ ಕಡೆನ ಲಕ್ಷ್ಯ, ನಮಗೆ ಇರುವಿಕೆ ಕಡೆ ಲಕ್ಷ್ಯನೇ ಇಲ್ಲ. ಅಪೇಕ್ಷೆ ಏನೈತಿ? ಸುಖ ಹೊಂದ್ಬೇಕನ್ನೋದೈತಿ, ಸುಖನ ಬೇಕನ್ನೋದೈತಿ. ಆದ್ರ ಶರೀರ ಹಿಡ್ಕೊಂಡ ಸುಖ ಹೊಂದ್ಬೇಕು. ಶರೀರ ಎಲ್ಲಿವರೆಗೆ ಹಿಡ್ಕೊಂಡು ಹೋಗ್ತೀನಿ ಅಲ್ಲಿವರೆಗೆ ನಿನ್ನ ದುಃಖ ಐತಿ.
ಶರೀರ ಮರೆತಾಗ ನೀನು ಆರಾಮದಿ, ఆయన ಪೂರ್ಣ ಮರೆತಾಗ ಅತ್ಯಂತ ಸುಖಿಗಳಲ್ಲಿ ಅತ್ಯಂತ ಸುಖಿ ಯಾರು ಅಂದ್ರೆ ಶರೀರ ಭಾವವನ್ನು ಅಳದವ. ಹೌದಲ್ರಿ? ನಿದ್ದೆ ಮಾಡೋವನು ಸುಖಿ ಇರ್ತಾನ, ಆದ್ರೆ ತತ್ಪೂರ್ತಿ ವಿಷಯಗಳನ್ನ ಭೋಗ ಮಾಡುವವು ಸುಖಿ ಇರ್ತಾನ, ಆದ್ರೆ ಅದು ಕ್ಷಣಿಕ. ಆದ್ರೆ ಅತ್ಯಂತ ಸುಖಿ ಯಾರು ಅಂದ್ರೆ ಶರೀರ ಭಾವನೆಯನ್ನ ಕಳ್ಕೊಂಡು ನಾಶ ಮಾಡ. ನಾನನ್ನೋದು ಏನೈತಲ್ಲ, ಈ ಶರೀರ ನಾನನ್ನು ಮಮಕಾರ ಅವನ್ನ ಕಳ್ಕೊಂಡು ನಾವು ಅತ್ಯಂತ ಸುಖಿ. ಆ ಮಮಕಾರವನ್ನ ಕಳ್ಕೊ, ಇದ ಬಂಧನಕ್ಕೆ ಕಾರಣ ಆಗೈತಿ. ಆ ಬಂಧನ ಕಾರಣವಂತ ಮಮಕಾರವನ್ನ ಬಿಡು, ತ್ಯಾಗ ಮಾಡೋದನ್ನ. ಮಮಕಾರದಿಂದ ಇತರ ಮಿಕ್ಕಿನ ಬಂಧನ ಮಾಡುವಂತೆ. ಮಮಕಾರದಂತ ಬಂಧನ ಇನ್ನೊಂದು ಯಾವುದೇ ಇಲ್ಲ. ಅದು ನಿನ್ನ ಯಾವುದೇ ರೂಪದಿಂದ ಬಂದು ನಿನ್ನ ಬಂಧನಕ್ಕೆ ಕಾರಣ ಮಾಡಿಸ್ತತಿ. ಅದಕ್ಕೆ ಆ ಮಮಕಾರವನ್ನು, ತೋರಿಕೆ ಮೇಲೆ ಇರ್ತಕ್ಕಂಥ ಮಮಕಾರವನ್ನ ಕಳ್ಕೊ. ಯಾಕಂದ್ರೆ ತೋರಿಕೆ ವಿಕಾರ ಹೋದದು. ಆ ನಮೂನಿ ವಿಕಾರದಿಂದ ಕೂಡಿದ ತೋರಿಕೆ ಜನಿ, ಅಸ್ಥಿ, ಪರಿಣತಿ, ವರ್ಧತೆ, ಕ್ಷಯ, ನಾಶ, ಹುಡ್ತತಿ, ಇರ್ತತಿ, ಬೆಳಿತತಿ, ಮಾತ್ರ ಕ್ಷೀಣಕೊಂತ ಬರ್ತತಿ, ಒಮ್ಮೆ ಮುಪ್ಪಕತಿ, ನಾಶಕತಿ. ಆ ನಮೂನಿ ವಿಕಾರದಿಂದ ಕೂಡಿದ. ಆದ್ರೂ ನೀನಲ್ಲ, ಈ ವಿಕಾರಕ್ಕೆ ನೀ ಸಾಕ್ಷಿಯಾಗಿ, ನೀ ಅವಿಕಾರಿ. ಆ ಅವಿಕಾರಿಯಾದಂತ ಇರುವಿಕೆ ನೀ ಅನುಭವಿಸು. ಅದನ್ನ ಹೊಂದಾಕ, ಅದನ್ನ ಅನುಭವಿಸಕ ಈ ಮನುಷ್ಯ ಜನ್ಮ ಮಾತ್ರ ಸಾಧ್ಯ ಐತಿ. ಯಾಕಂದ್ರೆ ವಿವೇಕ ಐತಿ. ಆ ವಿವೇಕ ಉದಯ ಆಗ್ಬೇಕಂದ್ರ ನೀನು ಉತ್ತಮರ ಸಂಘವನ್ನು ಮಾಡು. ದುರಿತ ಕರ್ಮವನ್ನು ಬಿಡು, ಪುಣ್ಯವನ್ನೇ ಮಾಡು. ಪುಣ್ಯವನ್ನು ಮಾಡಿದಾಗ ಉತ್ತಮರು ಸಿಗ್ತಾರ. ಉತ್ತಮರು ಯಾರು ಅನ್ನೋದು ಅಲ್ಲೇ ಹುಡುಕಕ್ಕೆ ಸಾಧ್ಯ ಐತಿ. ಪುಣ್ಯ ಮಾಡೋದು, ದುರಿತ ಕರ್ಮವನ್ನು ಮಾಡೋದಂತ ಉತ್ತಮರ ಸಿಗುವುದಿಲ್ಲ. ಅದಕ್ಕೆ ದುರಿತ ಕರ್ಮವನ್ನು ಬಿಡು, ಉತ್ತಮರ ಸಂಘ ನೀನು ಲಭಿಸ್ಬೇಕಂದ್ರ ಪುಣ್ಯವನ್ನು ಮಾಡಬೇಕು. ಅನುಭವಗಳಿಂದ, ಆ ಪುಣ್ಯದಿಂದ ನಿನ್ನ ನಿಜವನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕೆ ಪುಣ್ಯ ಮಾಡೋದು. ನೀ ವಾಣಿಯಿಂದ, ಶರೀರದಿಂದ, ಮನುಷ್ಯನಿಂದ ಯಾವ ಜೀವಿಗೂ ನೋವಾಗಲಾರುವಂತ ಆಚರಣೆಯನ್ನ ತಗೊಂಡ್ಬಾರ್ದು. ಅದಕ್ಕೆ ಮಾಡಲಿಲ್ಲವೇ ತಪ್ಪ ಮಾಡಲಿಲ್ಲ ಕೂಡಿ ಸುಗುಣದವರನ್ನೇ ನೋಡಿ ತಿಳಿದ ಕರ್ಮ. ಇದನ್ನ ತಪಸ್ಸು ಮಾಡ ನೀನು. ನಾ ಈ ಶರೀರದಿಂದ, ವಾಣಿಯಿಂದ, ಮನುಷ್ಯನಿಂದ ಕೂಡ್ಕೊಂಡಂತ ಅಲ್ಲಿ ಸುಗುಣಗಳನ್ನ ಅಳವಡಿಸ್ಕೊಂಡು, ಒಳ್ಳೆ ಗುಣಗಳನ್ನ, ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅರ್ಜಯ ವೃತ್ತಿಗಳನ್ನ ಅಳವಡಿಸ್ಕೊಂಡು ತಪಸ್ಸನ್ನ ಆಚರಿಸು. ಆವಾಗ ನೀನು ಉತ್ತಮರ ಸಂಘವನ್ನ ಹೊಂದಕ್ ಸಾಧ್ಯ ಐತಿ. ಉತ್ತಮರು ಯಾರು ಅಂತ ತಿಳ್ಕೊಳಕ್ ಸಾಧ್ಯ ಐತಿ. ಆ ಉತ್ತಮರ ಸಂಘವನ್ನು ಮಾಡಿದಾಗ ನಿನ್ನ ನಿಜವಾದ ಸ್ಥಿತಿಯನ್ನು ತಿಳ್ಕೊಳಕ್ ಸಾಧ್ಯ ಐತಿ ಅಂತ ಅನುಭವಗಳ ಎಚ್ಚರಿಕೆ ಕೊಟ್ಟಿರ. ಅಂತ ಉತ್ತಮರ ಸಂಘವನ್ನ ನಾವು ಮಾಡಬೇಕು. ಆ ಉತ್ತಮರ ಸಂಘದಿಂದ ನನ್ನ ನಿಜವನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕೆ ಅಂತ ಸಂಘದೊಳಗೆ ನಾವು ಕಾಲವನ್ನು ಕಳೆದಿದ್ದೇವೆ. ಸಾಕಷ್ಟು ಸಂಘಗಳದಾವು. ಏನಿಲ್ಲ, 108 ಸಂಘಗಳನ್ನ ಮಾಡ್ಕೊಂಡ್ವಿ. ಎಲ್ಲ ಏನಂದ್ರ ಲೌಕಿಕದೊಳಗೆ ಸುಖ ಇಲ್ಲ. ಅಲೌಕಿಕವಾದಂತ ಇರುವಿಕೆಯನ್ನ ಹೊಂದಿದ ಮಾತ್ರ ಈ ಭಗವಂತನ ಅಳಿತೈತಿ. ಹುಟ್ಟು ಸಾವುಗಳ ಕಳ್ಕೋಬೇಕಂದ್ರ ಲೌಕಿಕದ ಬಿಟ್ಟು ಅಲೌಕಿಕವಾದಂತ ನನ್ನ ನಿಜ ಸ್ಥಿತಿ ಒಳಗೆ ಧೈರ್ಯವಾಗಿ ನಿಲ್ಲಬೇಕಾಗೈತಿ. ಅದಕ್ಕಾಗಿ ಪ್ರಯತ್ನ ಮಾಡಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸೋದು ಅಂತ ನನಗೆ ಮಾತನ್ನು